ಅವಳು ನೋಡ್ತಿದ್ದಾಳೆ ಅಂತ ಟೆನ್ಷನ್ ಆಗಬೇಡ. ಆಮೇಲೆ ನಿನ್ನ ಟೆನ್ಷನ್ನೇ ಅವಳು ಜಾಸ್ತಿ ಅನುಮಾನ ಪಡೋದಕ್ಕೆ ಕಾರಣ ಆಗತ್ತೆ. ಹುಷಾರಾಗಿರು. ಸರ್ಸು, ಪೂಜೆಗೆಲ್ಲ ರೆಡಿ ಆಯ್ತಾ? ಇನ್ನೊಂದು 2 ನಿಮಿಷ ಎಲ್ಲ ರೆಡಿ ಆಗಿಬಿಡುತ್ತೆ. ಪೂರ್ಣಿ ಸಾಂಗ್ ಎಲ್ಲಿಂದ ಬರ್ತಿದೆ? ಪಕ್ಕದ ಮನೆಯವ್ರು ಹಾಕಿರ್ಬೇಕು. ಬ್ಯೂಟಿಫುಲ್ ಗುಬ್ಬಜ್ಜಿ ಕಡಲೆ ಕಣ್ಣೊಡಿಯತ್ತೆ ವಾಕಿಂಗ್ ಫಿಶು ನಾನೇ ಜಿ. ಮೊನಿಕಾ ಬೆಲ್ಲುಜಿ ಕಣ್ಣಲ್ಲೇ ಎನರ್ಜಿ ಕಿಕ್ಕಿದ್ದೆ ಸಿಕ್ಕಾಪಟ್ಟೆ ಬೇಬಿ ಹಾಟು ಎಮೋಜಿ. ರಿಯಲಿ ಚಕ್ಕಂತ ಫ್ಲೈ ಆಯ್ತು ಬಾಡಿ, ಹಾಟು ಬಿಟ್ಟೆಲ್ಲ ರಿಚ್ ಆಗಿದೆ. ಸನ್ಸೆಟ್ ಕಲರಲ್ಲಿ ಜಿಲೇಬಿ ಲೇಡಿ, ಸಾಲ್ಟು ನನ್ನ ನೋಡಿ ಸ್ವೀಟ್ ಆಗಿದೆ. ಇಲ್ಲಿ ಬಂದಾಡೋ. ಸಾರಿ ಅತ್ತೆ, ಅದು ಸಾಂಗ್ ಟ್ರೆಂಡಿಂಗಲ್ಲಿದೆಯಲ್ಲ, ಅದಕ್ಕೆ ಹಾಗೆ ಒಂದೆರಡು ಸ್ಟೆಪ್ ಹಾಕ್ಬಿಟ್ಟೆ ಅಷ್ಟೇ. ಏನಮ್ಮ ಇದು? ನಿನ್ನ ಅಳಿಯ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಟ್ರು. ಇವ್ರು ಇಷ್ಟೊಂದು ಟ್ಯಾಲೆಂಟೆಡ್ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇನ್ನೂ ಏನೇನು ಹಿಡನ್ ಟ್ಯಾಲೆಂಟ್ ಇಟ್ಟಿದಾರೋ ಏನೋ. ಹಿಡನ್ ಟ್ಯಾಲೆಂಟ್ ಇದೆ ಅನ್ನೋದು ನಿಜಾನೇ, ಆದರೆ ಇನ್ನು ಯಾವಾಗ ಏನು ಆಚೆ ಬರುತ್ತೋ ಅನ್ನೋದೇ ಪ್ರಶ್ನೆ. ಅಂದರೆ ಈಗ ಡ್ಯಾನ್ಸ್ ಟ್ಯಾಲೆಂಟ್ ಆಚೆ ಬಂತಲ್ಲ, ಇನ್ನು ಯಾವ ಟ್ಯಾಲೆಂಟ್ ಆಚೆ ಬರುತ್ತೋ ಅಂತ ಹೇಳಿದೆ ಅಷ್ಟೆ. ದುಃಖ ಅನ್ನೋದು ಹೆಪ್ಕಡ್ದಾಗ ಒಂದು ಸಣ್ಣ ಕಿರಣ ತಾಕಿದ್ರೆ ಸಾಕು, ಸಂತೋಷದ ಮೊಗ್ಗು ಹೂವಾಗರಳೋಕೆ. ಈಗ ಆದಿ ಜೀವನದಲ್ಲೂ ಆಗಿದ್ದು ಅದೇ. ಅವನಲ್ಲಿದ್ದ ಸಂತೋಷನ, ದುಃಖ, ಪ್ರಾಬ್ಲಮ್ಮು, ಫ್ರಸ್ಟ್ರೇಷನ್ನು ಎಲ್ಲ ಮುಚ್ಚಾಕ್ಬಿಟ್ಟಿತ್ತು. ಆದರೆ ಈ ಹಾಡು ಸಂತೋಷ ಆಚೆ ಬಂದು ಅವ್ರಿಗೆ ಗೊತ್ತಿಲ್ಲದ ಹಾಗೆ ಡ್ಯಾನ್ಸ್ ಮಾಡೋ ಹಾಗೆ ಮಾಡ್ತು ಅಷ್ಟೇ. ದೀಪಾವಳಿ ಹಬ್ಬದ ದಿನ ಅವ್ರ ಮನ್ಸಿನ ಕದನಿಕೆ ಜಯ ಸಿಕ್ತಲ್ಲ, ನನಗಷ್ಟು ಸಾಕು. ನಡೀರಿ, ಮುಂದಿನ ಕೆಲಸ ನೋಡೋಣ. ಕಾವೇರಿ, ಪೂಜೆಗೆ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ಯಮ್ಮ. ನೋಡಿ ಅತ್ಗೆ, ನಾವ್ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಈ ಕಣ್ಣು ಮುದ್ಕಿ ನಮ್ಗೊಂದು ಶಬಾಷ್ ಗಿರಿನೂ ಕೊಡ್ತಾ ಇಲ್ಲ. ಆದ್ರೆ ಆ ಕಾವೇರಿನ ಮಾತ್ರ ಹಾಡಿ ಹೊಗಳ್ತಾ ಇದ್ದಾರೆ. ಏನ್ರೆ ಹಾಗ್ ಗುರಾಯಿಸ್ತಾ ಇದ್ದೀರಾ? ಒಳ್ಳೆ ನನ್ನ ತಿನ್ನೋ ತರಾನೇ ನೋಡ್ತಾ ಇದ್ದೀರಾ? ಅಪರೂಪಕ್ಕೆ ಕೆಲಸ ಮಾಡಿದ್ರೆ ಹೀಗೆ ಆಗೋದು. ಆಗಾಗ ಮೈ ಬಗ್ಸಿ ದುಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಆಸ್ಪತ್ರೆಗೆ ಬಿಲ್ ಕಟ್ಟೋದ್ರಲ್ಲೇ ಅರ್ಧ ದುಡಿಮೆ ಎಲ್ಲ ಕಳೆದು ಹೋಗತ್ತೆ. ಕರೆಕ್ಟಾಗಿ ಹೇಳ್ತಿದ್ದೀರಾ ಅಜ್ಜಿ. ನೀವ್ ಅವಾಗವಾಗ ಬಂದು ನಮ್ಗೆ ಈ ರೀತಿ ಕೆಲಸ ಹೇಳ್ತಾ ಇದ್ರೆ ನಾವು ಮಾಡ್ತಾ ಹೋಗ್ತೀವಿ. ಅವಾಗ ನಮ್ ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಲ್ವಾ ಅದ್ಕೆ? ಅದಕ್ಕೆ ಮಾತುಗೆ ಹಾಗೆ ಹೇಳ್ದೆ ಅಷ್ಟೇ. ಜೈಲಲ್ಲಿರೋ ಕೈದಿಗಳಿಗೆ ಕೆಲಸ ಕೊಡೋ ಹಂಗ್ ಕೊಟ್ಟಿದ್ದಾರೆ. ಬಾಡಿಲಿರೋ ಪಾರ್ಟ್ಸ್ ಎಲ್ಲ ಪದ ಹಾಡ್ತಾ ಇದೆ. ಏನದು ಇಬ್ರು ಗುಸ್ಗುಸ ಪಿಸ್ ಪಿಸ ನನ್ನನ್ ಬೈಕೋತಿದ್ದೀರಾ? ಏನಿಲ್ಲ ಅಜ್ಜಿ,
ಏನಿಲ್ಲ ಅಲ್ವಾ ಅದಕ್ಕೆ ಏನೂ ಇಲ್ಲ. ಅಮ್ಮ ಆ, ಸ್ವಲ್ಪ ಮಾವಿನೆಲೆ ಗರ್ಕೆ ಹುಲ್ ತಂದ್ಬಿಟ್ರೆ ಪೂಜೆ ಶುರು ಮಾಡ್ತೀನಿ. ಆಯ್ತು ಪುರೋಹಿತ್ರೆ. ತೇಜು ಪ್ರಬಲ ಇಬ್ರು ಹೋಗಿ ಮಾವಿನ ಸೊಪ್ಪು ಸ್ವಲ್ಪ ಗರ್ಕೆನು ತಗೊಂಬನ್ನಿ. ಎಲ್ಲಿ ಪ್ರೀತುನೇ ಕಾಣಿಸ್ತಾ ಇಲ್ಲ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ರೂಮಿಂದ ಆಚೆನೆ ಬರಲ್ವಲ್ಲ, ಯಾರ್ ಕಣ್ಗೂ ಕಾಣಿಸ್ತಾನೆ ಇಲ್ವಲ್ಲ. ಅಜ್ಜಿ ಹಾ ಮಾಮ ರೂಮಲ್ಲಿದ್ದಾರೆ. ಹೌದಾ, ಹೋಗಿ ಕರ್ಕೊಂಬಮ್ಮ. ನೋಡಿ ಅಜ್ಜಿ, ಈ ಮದ್ವೆಯಿಂದ ಅವನ್ ಮನ್ಸು ಒಡ್ದೋಗಿದೆ. ನಾವೆಲ್ಲ ಇಷ್ಟು ದೊಡ್ಡವರು, ನಮ್ ಕೈಲೇ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಅವನಿನ್ನ ಚಿಕ್ಕ ಹುಡ್ಗ, ಅವನ್ ಕೈಲಾಗತ್ತಾ? ಸುಮ್ನೆ ಅವನ್ನ ಇಲ್ಲಿ ಕರ್ಕೊಂಡ್ ಬಂದು ಇದನ್ನೆಲ್ಲ ತೋರಿಸಿ ಅವನ್ಗಿನ್ನ ಹರ್ಟ್ ಮಾಡ್ಬೇಡಿ. ದುಃಖ ಪಡ್ತಾ ಇದ್ದಾನೆ ಅಂತ ಸುಮ್ನಿರಕ್ಕಾಗತ್ತಾ? ಸಮಾಧಾನ ಮಾಡ್ಬೇಕು. ಸರಿ, ನಾನ್ ಹೋಗಿ ಸಮಾಧಾನ ಮಾಡಿ ಕರ್ಕೊಂಬರ್ತೀನಿ. ಅಜ್ಜಿ ನಾನು ಬರ್ಲಾ? ಬಾ ಪುಟ್ಟ. ಅಜ್ಜಿ ಹಾ ಮಾಮ ಯಾವಾಗ್ಲೂ ಖುಷಿಯಾಗಿದ್ರು.